ನಮಸ್ತೆ, ಬನ್ನಿ ನಾವಿವತ್ತು ಈರುಳ್ಳಿ ಬಜ್ಜಿಯನ್ನು ಮಾಡ್ಕೊಳ್ಳೋಣ. ಈರುಳ್ಳಿ ಬಜ್ಜಿ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನಿಲ್ಲಿ 4 ದೊಡ್ಡ ಗಾತ್ರದ ಈರುಳ್ಳಿಗಳನ್ನು ಸಣ್ಣದಾಗಿ ಉದ್ದದ್ದಾಗಿ ಹೆಚ್ಕೋತಾ ಇದ್ದೀನಿ. ಈರುಳ್ಳಿ ಬಜ್ಜಿಗೆ ಈರುಳ್ಳಿ ಉದ್ದುದ್ದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಈ ಎಲ್ಲ ಈರುಳ್ಳಿಗಳನ್ನು ಬಿಡಿಸ್ಕೊಳ್ಳಿ. ನಂತರ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಟೀ ಸ್ಪೂನಷ್ಟು ಓಂ ಕಾಳು, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿ. ನಂತರ 1 ಇಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರೋದು, ನಂತರ 2 ರಿಂದ 3 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಪಿಂಚಷ್ಟು ಅಡುಗೆ ಸೋಡಾ ಹಾಗೂ ಸ್ವಲ್ಪ ಸಕ್ಕರೆ, ಇದು ಆಪ್ಷನಲ್ಲು, ಹಾಗೂ 1 ಟೇಬಲ್ ಸ್ಪೂನಷ್ಟು ಕೆನೆನ ಹಾಕೋದ್ರಿಂದ ಬಜ್ಜಿ ಕುರ್ಕುರಾಗಿ ಬರುತ್ತೆ. ಹಾಗೂ 2 ಟೇಬಲ್ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇವನ್ನೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಬಿಡಿ. ಇವನ್ನೆಲ್ಲ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಹಾಗೆ ಬಿಟ್ಬಿಡಿ. ಈರುಳ್ಳಿ ನೀರು ಬಿಡುತ್ತೆ, ಆ ನೀರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಬನ್ನಿ ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಮೊದಲೇದಾಗಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಸ್ವಲ್ಪ ಆಗಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿಗೆ ಸುಮಾರು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಬಜ್ಜಿ ಮಾಡ್ಕೊಂಡಿದ್ದೆ. ನೀವು ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನೀರೇನು ಬೇಕಾಗಲ್ಲ, ಯಾಕಂದರೆ ಈರುಳ್ಳಿ ನೀರಲ್ಲೇ ಕಲಿಸ್ಕೋಬೇಕು. ಆದ್ರೂ ನಿಮ್ಗೆ ಗಟ್ಟಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬನ್ನಿ ಇವಾಗ ಬಜ್ಜಿಯನ್ನು ಕರಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಣ್ಣೆ ಬಿಸಿ ಮಾಡಿಕೊಂಡು ಆ ಎಣ್ಣೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆಯನ್ನು ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬನ್ನಿ ಇವಾಗ ಬಜ್ಜಿಯನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಇದನ್ನು ಒಂದೊಂದಾಗಿ ಸ್ವಲ್ಪ ಆಗಿ ಬಿಟ್ಕೊಳ್ಳಿ. ಫ್ಲೇಮು ಮೀಡಿಯಮಲ್ಲಿರಲಿ, ಎಣ್ಣೆನೂ ಜಾಸ್ತಿ ಕಾದಿರಬಾರ್ದು. ಬಜ್ಜಿ ಎಲ್ಲ ಕೆಂಪು ಬಣ್ಣ ಬರಬೇಕು, ಅಲ್ಲಿಯವರೆಗೂ ಚೆನ್ನಾಗಿ ಕರಿದುಕೊಳ್ಳಿ. ಬನ್ನಿ ಇವಾಗ ನಮ್ಮ ಬಜ್ಜಿ ತಯಾರಾಗಿದೆ. ಇದನ್ನೀಗ ಸರ್ವ್ ಮಾಡೋಣ. ನಿಮ್ಗೆ ಬೇಕಂದರೆ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕರಿದ್ಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ.
ಈರುಳ್ಳಿ ಬಜ್ಜಿಯನ್ನು ನಾವು ಯಾವಾಗ ಬೇಕಾವಾಗ ಮಾಡ್ಕೋಬೋದು. ಆದರೆ ಹೊರಗಡೆ ಮಳೆ ಬರ್ತಾ ಇದ್ದರೆ ಈರುಳ್ಳಿ ಬಜ್ಜಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಈ ಮಳೆಗಾಲದಲ್ಲಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.